ದಿ ಕೇರಳ ಸ್ಟೋರಿ. ಇದರ ಪಾರ್ಟ್ 1 ಎಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿತ್ತು ಅಂತ ನಾನೇನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ, ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಇವಾಗ ಕೇರಳ ಸ್ಟೋರಿಯ ಪಾರ್ಟ್ 2 ಸಿನಿಮಾ ಬಂದಿದೆ. ಇದು ಪಾರ್ಟ್ 1 ಮೂವಿ ರೇಂಜ್ಗೆ ಸೌಂಡ್ ಕ್ರಿಯೇಟ್ ಮಾಡಿಲ್ಲ ಅಂದರೂ ಒಂದು ಲೆವೆಲ್ಗೆ ಸೌಂಡ್ನ ಮಾಡಿತ್ತು. ಸೊ ಇವಾಗ ಈ ಸಿನಿಮಾ ZEE5 ನಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ. ಬನ್ನಿ ಹಾಗಾದರೆ ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ನನಗೆ ಏನೆಲ್ಲ ವರ್ಕ್ ಆಯಿತು, ಏನೆಲ್ಲ ವರ್ಕ್ ಆಗಿಲ್ಲ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರುವ. ಕೇರಳ ಹಾಗೆ ಇನ್ನು ಅನೇಕ ಸಿಟಿಗಳಲ್ಲಿ ಅನೇಕ ಮುಗ್ಧ ಹುಡುಗಿಯರನ್ನು ಪ್ರೀತಿ ಎಂಬ ಹೆಸರಲ್ಲಿ ಧರ್ಮನ ಬದಲಾಯಿಸಿ ಅವರನ್ನು ಅವರ ಹೆತ್ತವರಿಂದ ಹಾಗೆ ಅವರ ಮನೆಯವರಿಂದ ಅವರನ್ನು ದೂರ ಮಾಡಿ ಆ ಹೆಣ್ಣು ಮಕ್ಕಳನ್ನು ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಆ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇರ್ತಾರೆ. ಸೊ ಇದೇ ಥರ ಸಿನಿಮಾದಲ್ಲಿ ಇದಕ್ಕೆ ಒಳಪಟ್ಟಂಥ 3 ಜನ ಹೆಣ್ಣು ಮಕ್ಕಳ ಸ್ಟೋರಿಯನ್ನು ನೀವು ಸಿನಿಮಾದಲ್ಲಿ ನೋಡ್ತೀರಾ. ಪಾಸಿಟಿವ್ಸ್: ಇದರಲ್ಲಿ ಇದ್ದಂಥ ಪರ್ಫಾರ್ಮೆನ್ಸ್ ನನಗೆ ಸಿನಿಮಾ ಕನೆಕ್ಟ್ ಆಗೋ ರೀತಿ ಮಾಡಿಬಿಡ್ತು. ಹಾಗೆ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳು ಕನೆಕ್ಟ್ ಆಗ್ತಾ ಹೋಗೋದಲ್ಲದೆ ಫುಲ್ ಎಮೋಷ್ನಲ್ ಆಗಿ ಮಾಡಿಬಿಡ್ತವೆ. ಆ್ಯಕ್ಚುಲಿ ಸಿನಿಮಾ ಪಾರ್ಟ್ 1ನಲ್ಲಿ ಯಾವ ಟ್ಯೂನಲ್ಲಿ ಹೋಗಿತ್ತೋ ಇದು ಕೂಡ ಅದೇ ಥರ ಹೋಗುತ್ತೆ. ಇದರಲ್ಲೂ ಸಹ ಪಾರ್ಟ್ 1 ರೀತಿಯೇ ಕೆಲವೊಂದು ಸೀನ್ಸ್ಗಳು ನಮ್ಮನ್ನು ಫುಲ್ ಇರಿಟೇಟ್ ಮಾಡುತ್ತೆ. ಅಂದರೆ ಸಿನಿಮಾದಲ್ಲಿ ಫುಲ್ ಹಿಂಸಾತ್ಮಕ ರೂಪದಲ್ಲಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಬರುವಂಥ ಕೆಲವೊಂದು ಪರ್ಟಿಕ್ಯುಲರ್ ಸೀನ್ಸ್ಗಳನ್ನ ನೋಡಿ ಫುಲ್ ಎಮೋಷ್ನಲ್ ಆಗಿಬಿಡ್ತೀರಾ. ಅದು ಯಾವ ರೇಂಜಿಗೆ ಅಂದರೆ ಈ ರೀತಿಯೂ ಕೂಡ ಜನರು ಮಾಡ್ತಾರೆ ಅಂತ ಯೋಚನೆ ಮಾಡೋ ರೇಂಜಿಗೆ ಮಾಡಿಬಿಡುತ್ತೆ. ಇನ್ನೊಂದೇನು ಅಂದರೆ ಸಿನಿಮಾ ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿಯ ಕೇಸ್ಗಳು ಇನ್ನೂ ಕೂಡ ನಡೀತಿದ್ದಾವೋ ಏನೋ ಅಂತ ಥಿಂಕ್ ಮಾಡೋ ರೀತಿ ಸಿನಿಮಾದ ಸ್ಟೋರಿ ನಮ್ಮ ಮೈಂಡ್ನಲ್ಲಿ ಓಡ್ತಾ ಇರುತ್ತೆ. ಅಂದರೆ ನೀವೇ ಥಿಂಕ್ ಮಾಡಿ ಸಿನಿಮಾದ ಸ್ಟೋರಿ ಎಷ್ಟು ಎಫೆಕ್ಟಿವ್ ಆಗಿ ನಮ್ಮ ಮೈಂಡ್ನಲ್ಲಿ ಬೀರುತ್ತೆ ಅಂತ. ಸೊ ಇಷ್ಟು ಸಾಕು ಅನ್ಕೊತೀನಿ. ಈ ಸಿನಿಮಾ ಬಗ್ಗೆ ಜಾಸ್ತಿ ಏನು ಹೇಳೋಕೆ ಹೋಗೋದಿಲ್ಲ. ಒಂದಂತೂ ಪಕ್ಕ, ಸಿನಿಮಾ ನೋಡುವಾಗ ನಮ್ಮ ಎಮೋಷನ್ನ ಡ್ಯಾಮೇಜ್ ಅಂತೂ ಮಾಡುತ್ತೆ ಸಿನಿಮಾ. ನೆಗೆಟಿವ್ಸ್: ಸಿನಿಮಾದ ಸ್ಟೋರಿ ಪಾರ್ಟ್ 1ಗೆ ಕಂಪೇರ್ ಮಾಡಿದ್ರೆ ಪಾರ್ಟ್ 2 ಅಷ್ಟು ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡಲಿಲ್ಲ ಅಂತೀನಿ. ಸೊ ಇದರಲ್ಲೂ ಕೂಡ ಆ ರೀತಿ ಸೀನ್ಸ್ಗಳಿದ್ದಾವೆ, ಆದರೆ ಅದು ಎಫೆಕ್ಟಿವ್ ಆಗಿ ಕನೆಕ್ಟ್ ಆಯಿತು, ಕೆಲವೊಂದು ಕಡೆ ಕನೆಕ್ಟ್ ಆಗಲಿಲ್ಲ ಅನಿಸ್ತು. ಸೊ ಇದೆಲ್ಲ ಒಂದು ಕಡೆ ಆದರೆ ಸಿನಿಮಾದ ಸ್ಟೋರಿ ಕೆಲವೊಂದು ಕಡೆ ತುಂಬಾ ಡ್ರ್ಯಾಗ್ ಆಗುತ್ತೆ, ತುಂಬ ಲೆಂತಿ ಫೀಲ್ ಅಂತ ಕ್ರಿಯೇಟ್ ಮಾಡುತ್ತೆ. ಸೊ ಇದೆಲ್ಲ ನನಗೆ ಅನಿಸಿದ್ದು ಪರ್ಸ್ನಲ್ ಒಪಿನಿಯನ್. ಸೊ ನೀವೇನಾದರೂ ಈ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಹೇಳಬೇಕು ಅಂದರೆ ಇದೊಂದು ಡೀಸೆಂಟ್ ಆಗಿರುವಂಥ ಗುಡ್ ವಾಚ್ ಸಿನಿಮಾ ಅಂತೀನಿ. ಇನ್ನೊಂದೇನು ಅಂದರೆ ಈ ಸಿನಿಮಾನ ಬರೀ ಸಿನಿಮಾದ ರೂಪದಲ್ಲಿ ನೋಡಿ, ಯಾವುದೇ ಥಾಟ್ ಇಟ್ಕೊಂಡು ಸಿನಿಮಾನ ನೋಡೋಕೆ ಹೋಗಬೇಡಿ. ಯಾಕಂದರೆ ಸಿನಿಮಾ ತುಂಬ ಜನ ಆಡಿಯನ್ಸ್ ಮೈಂಡ್ನ ಥಿಂಕ್ ಮಾಡೋ ರೀತಿ ಮಾಡಿಬಿಡುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೊತ್ತಲ್ಲ ಏನು ಮಾಡಬೇಕು ಅಂತ, ಅದನ್ನು ಮಾಡಿಬಿಡಿ. ಮತ್ತು ಆದಷ್ಟು ಬೇಗ ಬೇರೆ ವಿಡಿಯೋದೊಂದಿಗೆ ಸಿಗುವ. ಬಾಯ್ ಫ್ರೆಂಡ್ಸ್.